कर्नाटक के बालाकोट जिले के गुलेदागुड्डा तालुका के बुदीनगढ़ा गांव के लोगों को पानी की भारी कमी का सामना करना पड़ रहा है। गांव के लोगों का कहना है कि उन्हें पीने का पानी लाने और कपड़े धोने के लिए 3 किलोमीटर से ज्यादा पैदल चलकर जाना पड़ता है। कुछ लोगों का कहना है कि गांव में चल रहे मेले की वजह से भी पानी की समस्या हो रही है। ವರ್ಷಕ್ಕೆ ನೀರಿನ ಬರಗಾಲ ಭಾಳ ಬರ್ತೈತ್ರಿ ಊರ ಜಾತ್ರೆ ಬಂದಾಗ ಬರೀ ನೀರಿಂದ ಬರಗಾಲ ಆಗತ್ರಿ ಎಷ್ಟು ದಿವಸ ಆತ್ರಿ ಬರ್ಲ 4-5 ದಿನ ಆತ್ರಿ 4-5 ದಿನ ಆತ್ ಬಿಡ್ರಿ ಅದು ಒಂದು ವಾರ ಆತ್ರಿ ಎಲ್ಲಿಂದ ಬಂದಿರಿ ಎಷ್ಟು ಕಿಲೋಮೀಟರ್ ಇಲ್ರಿ ಇವಾಗ ಒಂದು ಕಿಲೋಮೀಟರ್ ಮ್ಯಾಗ ಬಂದಿರಿ 1 ಕಿಲೋಮೀಟರ್ 2 ಕಿಲೋಮೀಟರ್ ಮೇಲೆ ಆಗತ್ರಿ 3 ಕಿಲೋಮೀಟರ್ ಸಣ್ಣ ಆಗುತ್ತೆ ಇದು ಬುದಿಂಗಡದಿಂದ ನೀರು ತೊಗೊಂಬರಕ್ಕೆ ಬಂದಿರೋ ನಾವು ಇಲ್ಲಿಗೆ 3 ಕಿಲೋಮೀಟರ್ ಮ್ಯಾಗ ಆಗೈತಿ ನಡ್ಕೊಂತ ಬರೋದು ದಿನ ಹೋಗೋದು ಬರೋದು ನಡ್ಕೊಂತ ಬರೋದಾಗೈತಿ ಈಗ ಜಾತ್ರೆ ಐತಿ ಊರಾಗ ಜಾತ್ರೆ ಇದ್ರೂ ನಮ್ಗೆ ನೀರಿನ ಸಮಸ್ಯೆ ತಪ್ಪಿಲ್ಲ 3 ದಿನ ಆಯ್ತು ನಡ್ಕೊಂತ ಬರೋದು ಒತ್ತು ಗಾಡಿ ತೊಗೊಂಡು ಅಲ್ಲಿಂದ ಇಲ್ಲಿಗೆ 3 ಕಿಲೋಮೀಟರ್ ಆಗುತ್ತೆ ನಡ್ಕೊಂತ ಹೋಗೋದು ಮಾಡ್ತೀವಿ ಮತ್ತು ಈ ಜಾತ್ರೆ ಮುದ್ದಾಮ್ ಈ ಥರ ಆಗುತ್ತೆ ನೀರಿನ ಸಮಸ್ಯೆ ಈ ಊರಿಗೆ ಕಾಲ್ಕಾಕದಿಂದ ಹಿಂಗೆ ಐತಿದು ಅದ್ರದ್ದು ಸಮಸ್ಯೆ ಯಾರು ತೀರ್ಸೋವಲ್ರಿ ಅದ್ರದ್ದು ಸೊಲ್ಯೂಷನ್ ಸಿಗೋಲ್ಲಂಗೆ ಆಗೈತಿ ನಮ್ಮ ಊರಿಗೆ ನೀರಿಲ್ಲ ಜಾತ್ರೆಗೆ ಜಾತ್ರೆಗೆ ಇದು ಹಾಕೋರಿ ಮೋಟ್ರ್ ಸುಟ್ಟು ಇದಾಕ ಅಂತ ಹೇಳ್ತಾರೆ ಈಗ ಮತ್ತೊಬ್ರು ಹೋಗಿ ಆಟ ನೀರು ಬಿಡ್ರಿ ಅಂತೇಳಿ ಕೇಳ್ಬೇಕ್ರಿ ಅವ್ರಿಗೆ ಅವರು ನೀರು ಬಿಟ್ಟು ನಾವು ತುಂಬ್ಕೊಂಬರ್ಬೇಕ್ರಿ ಬಂಡಿ 2-3 ಕಿಲೋಮೀಟರ್ ಬಂಡಿ ತೊಗೊಂಡು ಹೋಗಿ ತುಂಬ್ಕೊಂಬರ್ಬೇಕ್ರಿ ಈಗ ನೀರು ಇಲ್ಲಾರ್ಕ ಹಿಂಗೆ ಥರ ಆಯ್ತು ನೋಡ್ರಿ ನಮ್ಮ ಭಾಳ 2 ದಿನ 3 ದಿನ ನೀರು ಇವತ್ತಿಗೆ 3 ದಿನ ಆತ ನೀರು ತರಕೊಂತ ಊರಾಗ ಜಾತ್ರೆ ಐತೇನ್ರಿ ಊರಾಗ ಜಾತ್ರೆ ಐತ್ರಿ ಮುದ್ದಾಮ್ ನೀರು ಇಲ್ರಿ ಜಾತ್ರೆಯಾಗ ಎಷ್ಟು ಕಿಲೋಮೀಟರ್ ಆಯ್ತು ಇಲ್ಲಿ ಎಷ್ಟು ಕಿಲೋಮೀಟರ್ ಒಂದು 2-3 ಕಿಲೋಮೀಟರ್ ಆಗತ್ತೆ ರೀ ಈಗ ಅಲ್ಲಿ गांव के लोगों को उम्मीद है कि प्रशासन उनकी पानी की समस्या का समाधान करेगा।